ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಆ ದೇವಸ್ಥಾನವು ಇರೋದು ಬೆಟ್ಟದಲ್ಲಿ. ಈ ದೇವಸ್ಥಾನವು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹುದರಳ್ಳಿ ಗ್ರಾಮದ ಬಳಿ ಇರುವ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ. ಈ ದೇವಸ್ಥಾನವು ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ. ಈ ವಿಡಿಯೋವನ್ನು ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನದ ಬಗ್ಗೆ ತುಂಬ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ. ಈ ಪ್ರಸಿದ್ಧವಾದ ದೇವಸ್ಥಾನವು ಯಾವುದಕ್ಕೆ ಪ್ರಸಿದ್ಧಿ ಮತ್ತು ದೇವಸ್ಥಾನಕ್ಕೆ ಯಾವ ರೀತಿ ಹೋಗಬೇಕು, ದೇವಸ್ಥಾನಕ್ಕೆ ಎಷ್ಟು ದೂರ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ಸ್ನೇಹಿತರೆ, ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹುದರಳ್ಳಿ ಗ್ರಾಮದ ಬಳಿ ಇರುವಂತಹ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನವು ಅತ್ಯಂತ ಪ್ರಸಿದ್ಧಿ ದೇವಸ್ಥಾನವಾಗಿದೆ. ಶಿವನ ಕ್ಷೇತ್ರವಾಗಿದೆ. ಬೆಂಗಳೂರಿನಿಂದ ಕೇವಲ 60ರಿಂದ 74 ಕಿಲೋಮೀಟರ್ ದೂರದಲ್ಲಿರುವ ಈ ಸುಂದರ ಬೆಟ್ಟದ ದೇವಸ್ಥಾನವು ಪ್ರಕೃತಿ ಪ್ರೇಮಿಗಳಿಗೆ ಮತ್ತು ಭಕ್ತರಿಗೆ ನೆಚ್ಚಿನ ತಾಣವಾಗಿದೆ. ಈ ದೇವಸ್ಥಾನವು 400 ಮತ್ತು 500 ವರ್ಷಗಳ ಹಳೆಯದಾದ ಗೃಹಾಂತರ ಶಿವ ದೇವಾಲಯವಾಗಿದೆ. ಪ್ರಾಚೀನ ಕಾಲದಲ್ಲಿ ಇಲ್ಲಿ ಮುನಿಗಳು ಮತ್ತು ಸ್ವಾಮಿಗಳು ಗುಹೆಗಳ ಒಳಗೆ ಕುಳಿತು ತಪಸ್ಸು ಮಾಡುತ್ತಿದ್ದರು ಎಂಬ ನಂಬಿಕೆ ಕೂಡ ಇದೆ. ಇಲ್ಲಿನ ಗರ್ಭಗುಡಿಯು ಗುಹೆಯ ಒಳಗಿದ್ದು ಜಾಗೃತ ಶಿವಲಿಂಗವನ್ನ ಹೊಂದಿದೆ. ಭಕ್ತರು ತಲೆ ತಗ್ಗಿಸಿ ಗುಹೆಯ ಒಳಗೆ ಸಾಗಿ ದೇವರ ದರ್ಶನವನ್ನ ಪಡೆಯಬೇಕು. ಇಲ್ಲಿ ಒಂದು ಪುರಾತನ ಧ್ಯಾನ ಮಂಟಪವಿದ್ದು ಇಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಅಪಾರ ನೆಮ್ಮದಿ ಸಿಗುತ್ತದೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ 108 ಶಿವಲಿಂಗಗಳನ್ನು ಒಳಗೊಂಡಿರುವ ಸುಂದರವಾದ ಪುಷ್ಕರಣಿ ಕಲ್ಯಾಣಿಯೂ ಇದೆ. ಅಷ್ಟೇ ಅಲ್ಲದೆ ಬೆಟ್ಟದ ಮೇಲಿಂದ ಕಾಣುವ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ದೃಶ್ಯಗಳು ಅತ್ಯಂತ ಸುಂದರ ಕ್ಷಣವಾಗಿದೆ. ಭೇಟಿ ನೀಡುವ ಸಮಯವೆಂದರೆ ದೇವಾಲಯವು ಪ್ರತಿದಿನ ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ತೆರೆದಿರುತ್ತದೆ. ಭಾನುವಾರ ಮತ್ತು ವಾರದ ದಿನಗಳಲ್ಲಿ ಜನಸಂದಣಿಯು ಹೆಚ್ಚಿರುತ್ತದೆ. ಬೆಟ್ಟದ ಮೇಲಕ್ಕೆ ಹೋಗಲು ಈಗ ಉತ್ತಮವಾದ ಡಾಂಬರು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಕೊನೆಯ 1 ಕಿಲೋಮೀಟರ್ ಸ್ವಲ್ಪ ಕಡಿದಾಗಿದ್ದು ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು. ದೇವಾಲಯದ ಬಳಿ ಉಚಿತ ವಾಹನ ನಿಲುಗಡೆ ಸೌಲಭ್ಯವಿದೆ. ಶೌಚಾಲಯ ವ್ಯವಸ್ಥೆಯೂ ಕೂಡ ಇದೆ. ಈ ದೇವಸ್ಥಾನಕ್ಕೆ ತಲುಪುವುದು ಹೇಗೆ ಎಂದರೆ ಕನಕಪುರ ರಸ್ತೆಯ ಮೂಲಕ ಕನಕಪುರ ಟೌನ್ ತಲುಪಿ ಅಲ್ಲಿಂದ ಹುದರಳ್ಳಿ ಗ್ರಾಮದ ಕಡೆಗೆ ಹೋಗಬೇಕು. ಬಸ್ ಸೌಲಭ್ಯಗಳೆಂದರೆ ಮೆಜೆಸ್ಟಿಕ್ ಅಥವಾ ಕೃಷ್ಣರಾಜೇಂದ್ರ ಮಾರುಕಟ್ಟೆಯಿಂದ ಕನಕಪುರಕ್ಕೆ ಹೋಗುವ ಬಸ್ ಹತ್ತಿ ಅಲ್ಲಿಂದ ಲೋಕಲ್ ಆಟೋ ಅಥವಾ ಖಾಸಗಿ ವಾಹನಗಳ ಮೂಲಕ ಹುದರಳ್ಳಿಯನ್ನು ತಲುಪಬಹುದು. ಬೆಟ್ಟವನ್ನ ಹತ್ತಲು ಕಲ್ಲಿನ ಮೆಟ್ಟಿಲುಗಳ ವ್ಯವಸ್ಥೆ ಇದ್ದು ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಬೆಟ್ಟದ ತುದಿಯನ್ನು ತಲುಪಬಹುದು. ಇಲ್ಲಿ ನೆಲೆಸಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿಯನ್ನ ಶಿವನ ಒಂದು ಅವತಾರವೆಂದು ಪೂಜಿಸಲಾಗುತ್ತದೆ. ಗುಹೆಯ ಮಧ್ಯಭಾಗದಲ್ಲಿ ಮುಖ್ಯ ದೈವವಾದ ಶಿವಲಿಂಗವಿದ್ದು ಪಕ್ಕದಲ್ಲಿ ಗಣೇಶ ಮತ್ತು ದೇವಿಯ ಮೂರ್ತಿಗಳಿವೆ. ಬೆಟ್ಟದ ಮೇಲಿಂದ ಸುತ್ತಮುತ್ತಲಿನ ಹಸಿರು ಮತ್ತು ಪ್ರಕೃತಿಯ ಸುಂದರ ನೋಟ ನೋಡಲು ತುಂಬಾ ಸುಂದರವಾಗಿದೆ. ಇದು ಧ್ಯಾನ ಮತ್ತು ವೀಕೆಂಡ್ ರಸ್ತೆ ಪ್ರವಾಸಕ್ಕೆ ಸೂಕ್ತವಾಗಿದೆ. ಬೆಟ್ಟದ ಮೇಲೆ ಅಂಗಡಿ ಮುಗ್ಗಟ್ಟುಗಳು ಇಲ್ಲದಿರುವುದರಿಂದ ಭಕ್ತರು ಮತ್ತು ಪ್ರವಾಸಿಗರು ತಮಗೆ ಬೇಕಾದ ಕುಡಿಯುವ ನೀರು ಹಾಗೂ ಅಗತ್ಯ ತಿಂಡಿ ತಿನಿಸುಗಳು ಪೂಜೆ ಸಾಮಗ್ರಿಗಳನ್ನು ತಾವೇ ತೆಗೆದುಕೊಂಡು ಹೋಗಬೇಕು. ಸ್ನೇಹಿತರೆ, ಕನಕಪುರ ಸಮೀಪದ ಹುದರಳ್ಳಿಯಲ್ಲಿರುವ ಬೆಟ್ಟದ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನವು ಒಂದು ಪ್ರಸಿದ್ಧ ಹಾಗೂ ಪುರಾತನ ಗೃಹಾಂತರ ಶಿವ ದೇವಸ್ಥಾನವಾಗಿದೆ. ಪ್ರಕೃತಿಯ ಮಡಿಲಿನಲ್ಲಿ ಬೆಟ್ಟದ ಮೇಲೆ ನೆಲೆಸಿರುವ ಈ ಕ್ಷೇತ್ರವು ಭಕ್ತರಿಗೆ ಮತ್ತು ವೀಕೆಂಡ್ ಪ್ರವಾಸಿಗರಿಗೆ ನೆಮ್ಮದಿ ನೀಡುವ ತಾಣವಾಗಿದೆ. ದೇವಸ್ಥಾನದಲ್ಲಿ ಕಳ್ಳತನ ಮಾಡೋಕೆ ಆಗೋದಿಲ್ಲ, ಏಕೆ ಎಂದರೆ ಸರ್ಪಗಳು ಓಡಾಡ್ತಾ ಇರೋದ್ರಿಂದ ಕಾವಲು ಇರುತ್ತವೆ. ಶಿವಗಂಗೆ ದೇವಸ್ಥಾನವನ್ನ ಬಿಟ್ಟರೆ ಇದೇ ದೇವಸ್ಥಾನವು ದಕ್ಷಿಣಾಭಿಮುಖವಾಗಿ ಇರುವುದು ಆದ್ದರಿಂದ ವಿಶೇಷವಾಗಿದೆ. ಈ ದೇವಸ್ಥಾನಕ್ಕೆ ಬಂದರೆ 48 ದಿನಗಳಲ್ಲಿ ನಿಮ್ಮ ಮನೋ ಇಷ್ಟಾರ್ಥಗಳು ಈಡೇರುತ್ತವೆ. ಅಂದರೆ ನಿಮ್ಮ ಮನೋ ಇಷ್ಟಾರ್ಥಗಳು ಏನೇ ಇದ್ದರೂ ಇಲ್ಲಿ ಬಂದು ಬೇಡಿಕೊಂಡರೆ ಪೂರ್ತಿ ಆಗುತ್ತೆ. ಈ ದೇವಸ್ಥಾನಕ್ಕೆ ಜನರು ಏನೇ ಅಂದುಕೊಂಡು ಬಂದು ಪೂಜೆ ಮಾಡಿಸಿಕೊಂಡು ಹೋದರೆ ಖಂಡಿತ ಅವರ ಆಸೆಗಳು ನೆರವೇರುತ್ತವೆ. ಇಲ್ಲಿನ ಜಾಗ ಕೂಡ ನೋಡಲು ತುಂಬಾನೇ ಚೆನ್ನಾಗಿದೆ. ಈ ದೇವಸ್ಥಾನದ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂತ ಕರಿತೀವಿ. ಈ ದೇವಸ್ಥಾನವು ಹುದರಳ್ಳಿ ಗ್ರಾಮದ ಕನಕಪುರ ತಾಲೂಕು. ಇದೊಂದು ಅದ್ಭುತವಾದ ದೇವಸ್ಥಾನ, ಪವಾಡ ದೇವಸ್ಥಾನ ಎಂದು ಕೂಡ ಹೇಳಲಾಗುತ್ತದೆ. ನಾಗಪಂಚಮಿ ದಿನವೇ ನಾಗರ ಸರ್ಪ ಬಂದು ಶಿವಲಿಂಗದ ಮೇಲೆ ಕುಳಿತಿದ್ದು ಎಂದು ಹೇಳಲಾಗುತ್ತದೆ. ಇದು ಒಂದು ಅದ್ಭುತ ದೇವಸ್ಥಾನ. ಈ ದೇವಸ್ಥಾನವನ್ನು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಂಡಿರುವಂಥದ್ದು.
ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಒಂದು ಸೊಣೆ ಇದೆ. ಈ ಸೊಣೆಯಲ್ಲಿ ಮಕ್ಕಳು ಆಗದವರು, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇರುವಂತವರು ಬಂದು ಈ 3 ಚೊಂಬು ನೀರನ್ನು ಹಾಕಿಸಿಕೊಂಡು ಪೂಜೆ ಮಾಡಿ ದೇವರ ದರ್ಶನವನ್ನ ಮಾಡಿದರೆ ಮಕ್ಕಳ ಭಾಗ್ಯವನ್ನ ಕರುಣಿಸುತ್ತಾನೆ. ಆರೋಗ್ಯ ಸಮಸ್ಯೆಗಳು ಕೂಡ ವಾಸಿಯಾಗುತ್ತವೆ. ತುಂಬಾ ದಿನದಿಂದ ವಾಸಿಯಾಗದಂತಹ ಕಾಯಿಲೆಗಳು ಕೂಡ ವಾಸಿಯಾಗುತ್ತವೆ. ಹಾಗೆ ನಮಗೆ ಆಗದೇ ಇರುವಂತಹ ಕೆಲಸಗಳು, ಯಾವುದೇ ಅಡೆಚಣೆ ಇಲ್ಲದೆ ಕೆಲಸಗಳು ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತವೆ. ಆದರೆ ನಾವು ಈ ದೇವಸ್ಥಾನಕ್ಕೆ ವಿಶೇಷ ದಿನಗಳಲ್ಲಿ 3 ಬಾರಿ ಬಂದು ಪೂಜೆಯನ್ನು ಮಾಡಿಸಿಕೊಂಡು ಹೋಗಬೇಕು. ಅವು ಯಾವುವು ಎಂದರೆ ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ವಿಶೇಷ ದಿನಗಳು ಯಾವುದಾದರೂ ಆಗಿರಬಹುದು. ದೇವಸ್ಥಾನಕ್ಕೆ ಸಣ್ಣ ಪುಟ್ಟ ಕಾಯಿಲೆ ಇರುವಂತಹವರು ಬೂದಗುಂಬಳಕಾಯಿ ದೀಪವನ್ನು ಹಚ್ಚಿ 7 ಪ್ರದಕ್ಷಿಣೆಯನ್ನು ಮಾಡಬೇಕು ಪೂಜೆ ಮಾಡಿಸಿದ ನಂತರ. ಸಂತಾನ ಸಮಸ್ಯೆ ಇರುವವರು ಜೋಡಿ ತೆಂಗಿನಕಾಯಿಯನ್ನು 9 ವಾರ ಪೂಜೆ ಮಾಡಿಸಿ 9 ವಾರ ಪ್ರದಕ್ಷಿಣೆ ಮಾಡಬೇಕು. ಇವುಗಳ ಜೊತೆಗೆ ಭಕ್ತಿ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಪೂಜೆ ಮಾಡಿದರೆ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವರ ಕೃಪೆ ದೊರೆಯುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಿದ್ದಪ್ಪಾಜಿ ಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.